ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ವಿದ್ಯಾ ಊಟದ ಎಲೆ ಎತ್ತವಾಗ 10 ರೂಪಾಯಿ ಸಿಗುತ್ತೆ. ಅದನ್ನು ನೋಡಿ ಕೊಟ್ಲೆ, ಅಲ್ಲ ಅದಕ್ಕಮ್ಮ, ನನ್ನ ಮಗ ಪಾಯಸ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು 4-5 ಕಿತ ಹಾಕ್ಸ್ಕೊಂಡು ಕುಡ್ದು ಬರೀ 10 ರೂಪಾಯಿ ಮಡಗ್ಬಿಟ್ಟು ಹೋಗವನಲ್ಲ, ಅವನು ಹೊಟ್ಟೆ ಒಡೆದೋಗಿ ಕೆರೆ ಕಡೆ ಹೋಗ ಅಂತಿರ್ತಾನೆ ಕೊಟ್ಲೆ. ನಾವು ಮಾಡ್ತಾ ಇರೋದು ಮುಗಿಯೂಟ, ಅವ್ರವ್ರ ಶಕ್ತಿಗೆ ತಕ್ಕದಂಗೆ ದುಡ್ಡನ್ನ ಮಡಗ್ಬಿಟ್ಟು ಹೋಗ್ತಾರೆ ಅಂತ ಹೇಳಿ ವಿದ್ಯಾ ಎಲೆ ಎಲ್ಲ ಎತ್ತಿ ಕ್ಲೀನ್ ಮಾಡಿ ಇನ್ನೊಂದು ಬಂತಿ ಕುಳಿಸ್ತಾ ಇರ್ತಾರೆ. ಅಲ್ಲಿಗೆ ಸೆರಗು ಮುಚ್ಕೊಂಡು ಅಜ್ಜಮ್ಮ, ಮೋಹನ ಮತ್ತೆ ಚಂಪಾ ಬಂದಿರ್ತಾರೆ. ಮರೇಲಿ ನಿಂತ್ಕೊಂಡು ಏಯ್ ವಿದ್ಯಾ ಅಂತ ಕೂಗ್ತಿರ್ತಾಳೆ ಅಜ್ಜಮ್ಮ. ಅವ್ರನ್ನ ನೋಡಿ ಖುಷಿಯಿಂದ ಓಡೋಗ್ತಾಳೆ ವಿದ್ಯಾ. ಅಮ್ಮಮ್ಮ, ಅತ್ತೆ, ಚಂಪಾ ಅಂತ ಅಂತಾಳೆ ವಿದ್ಯಾ. ಈಗ ನಿನ್ಗೆ ಯಾವ ಅಮ್ಮಮ್ಮ ಇದ್ದಾಳೆ? ನನ್ನ ತಾವ ನೀನು ಬಸ್ರಿ ಅಂತ ಸುಳ್ಳು ಹೇಳ್ಬಿಟ್ಟೆ ಅಲ್ಲ, ಎಷ್ಟೇ ಧೈರ್ಯ ನಿನಗೆ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನೋಡ್ತಾ ಇರೋದು ನೋಡು, ಹಿಂಗೆ ನೋಡ್ತಾ ಇದ್ರೆ ಕಣ್ಗುಡ್ಡೆ ಕಿತ್ತು ಕೈಯಲ್ಲಿ ಇಟ್ಬಿಡ್ತೀನಿ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಮ್ಮಮ್ಮ ಅದು ಅಂತಾಳೆ ಚಂಪಾ. ಏಯ್ ನೀನು ಸುಮ್ಕೆ ಇರೇ, ಏನೇ ಬಿಟ್ಕಣ್ಣು ಬಿಟ್ಟಂಗೆ ನೋಡ್ತಾ ಇದೀಯಾ? ನೀನು ಮಾಡಿರೋ ಕೆಲಸ ಸರಿನಾ ಅಂತಾಳೆ ಅಜ್ಜಮ್ಮ. ಅಲ್ಲ ಅಮ್ಮಮ್ಮ ಅದು ಅಂತಿರ್ತಾಳೆ ವಿದ್ಯಾ. ನೀನು ನಿಮ್ಮವ್ವ ಮಾಡಿರೋ ಇದಕ್ಕೆ ಏಟೊಂದು ಕೋಪ ಇದೆ ಗೊತ್ತಾ ಅಲ್ವೇ ಮಂಗಿ? ಹೆಣ್ಮಕ್ಳು ಯಾವ ವಿಚಾರದಲ್ಲಿ ಸುಳ್ಳು ಹೇಳ್ಬೇಕು ಅಂತ ಅಷ್ಟು ಗೊತ್ತಾಗಕ್ಕಿಲ್ವೇ? ಇಷ್ಟೊಂದು ಸಣ್ಣ ವಿಚಾರನೂ ಗೊತ್ತಾಗಕ್ಕಿಲ್ವೇನೆ ನಿನಗೆ? ನೀನು ಮಾಡಿರೋ ಎಡವಟ್ಟಿನಿಂದ 2 ಕುಟುಂಬದ್ದು ಸಂಬಂಧಗಳು ಹಾಳಾಗೋಗೋದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅತ್ತೆ, ಈಗ ಅದೆಲ್ಲ ಯಾಕೆ ಬಿಡಿ ಅಂತ ಮೋಹನ ಹೇಳ್ತಾಳೆ. ಅದು ಹೆಂಗೆ ಬಿಡೋಕ್ಕಾಗ್ತದೆ? ಈಗಾದರೂ ಇವಳು ಬಸ್ರಿ ಇಲ್ವೋ ಹೌದೋ ಅಂತ ತಿಳ್ಕೊಬೇಕಲ್ವೇ ಅಂತ ಅಜ್ಜಮ್ಮ ಅಂತಾಳೆ. ಅಯ್ಯೋ ಇಲ್ಲ ಅಮ್ಮಮ್ಮ, ಈ ಕಿತ ದಿಟ್ವಾಗ್ಲೂ ನನ್ನ ಹೊಟ್ಟೆ ಒಳಗಡೆ ಮಗು ಬೆಳೀತೈತೆ ಅಮ್ಮಮ್ಮ. ಅಷ್ಟೇ ಅಲ್ಲ, ನಾನು ಡಾಕ್ಟ್ರ್ ಹತ್ರ ನಾನೊಬ್ಳೇ ಹೋಗಿದ್ದೆ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ದೀನಿ, ನಾನು ಬಸ್ರಿ ಆಗಿವ್ನಿ ಅಂತಾಳೆ ವಿದ್ಯಾ. ಇದನ್ನು ಕೇಳಿ ಖುಷಿ ಪಡ್ತಾಳೆ ಅಮ್ಮಮ್ಮ. ನೋಡು, ಈಗ ನಿನ್ನ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳೀತೈತೆ, ನೀನು ಓದು ಗೀದು ಅಂತ ಉದಾಸೀನ ಮಾಡಕ್ಕೆ ಹೋಗ್ಬೇಡ, ಒತ್ತೊತ್ತಿಗೆ ಉಣ್ಕೊಂಡು ತಿನ್ಕೊಂಡು ಆರೋಗ್ಯನ ಸರಿಯಾಗಿ ನೋಡ್ಕೋಬೇಕು ಅಂತ ಹೇಳ್ತಾಳೆ ಅಜ್ಜಮ್ಮ. ಆಯಿತು ಅಮ್ಮಮ್ಮ ಅಂತಾಳೆ ವಿದ್ಯಾ. ಆಯಿತು ಅಂದರೆ ನಾನೇನು ಬಿಡೋಕ್ಕಿಲ್ಲ, ದಿನಾನು ಫೋನ್ ಮಾಡಿ ತನಿಖೆ ತಗೊತೀನಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಅಮ್ಮಮ್ಮ ಅಂತಾಳೆ ವಿದ್ಯಾ. ಸರಿ ಈಗ ಹೊಟ್ಟೆ ಹಸಿತೈತೆ ಬಡಿಸ್ನಡಿ ಅಂತಾಳೆ ಅಜ್ಜಮ್ಮ. ಬನ್ನಿ ಅಂತ ಕರ್ಕೊಬರ್ತಾಳೆ ವಿದ್ಯಾ. ಅವ್ರು ಬಂದು ನಿಂತ್ಕೊತಾರೆ ಅಲ್ಲಿ ಊಟದ ಟೇಬಲ್ ಮುಂದೆ. ಅಮ್ಮಮ್ಮ ಸಂದಾಗಿದ್ಯಾ ಅಂತಾನೆ ಕೊಟ್ಲೆ. ಓಹೋ, ಇವಾಗ ನಾವೆಲ್ಲ ಗೆಪ್ತಿಗೆ ಬಂದ್ವೇನಪ್ಪ ಅಂತಾಳೆ ಮೋಹನ. ಈ ಜೀವ ಇರೋ ಗಂಟ ಮರೆಯೋಕ್ಕಿಲ್ಲ ಅತ್ತೆ ಅಂತ ಕೊಟ್ಲೆ ಹೇಳ್ತಾನೆ. ಅಂಥವನೇ ಯಾಕ್ಲಾ ಹೇಳ್ದೆ ಕೇಳ್ದೆ ಬಂದೆ ಅಂತಾಳೆ ಅಜ್ಜಮ್ಮ. ನಿನ್ನ ಮೊಮ್ಮಗ ಕಪಾಳಕ್ಕೆ ಬರ್ಸಿದ್ದು ಅಲ್ದೆ ಅಟ್ಟಿ ಬಿಟ್ಟು ಕಳ್ದೋಗು ಅಂತ ಅಂದ್ಬಿಟ್ಟ, ಅದಕ್ಕೆ ಅತ್ಕಮ್ಮನ ಮನೆಗೆ ಬಂದೆ ಅಂತ ಕೊಟ್ಲೆ ಹೇಳ್ತಾನೆ. ಅದಕ್ಕೆ ಅಣ್ಣ ತಂಗಿ ಇಬ್ರು ಒಂದಾಗ್ಬಿಟ್ರಿ ಅಲ್ವೇ? ಕಳ್ರಿಬ್ರು ಸರಿಯಾಗಿದ್ದೀರಿ, ಆಮೇಲೆ ನೋಡ್ಕೊತೀನಿ, ಇವಾಗ ಆ ಊಟ ತನ್ನಿ ಅಂತಾಳೆ ಅಜ್ಜಮ್ಮ. ಸರಿ ಆಯಿತು ಅಮ್ಮಮ್ಮ ಅಂತ ಹೇಳಿ ಊಟ ಬಡಿಸ್ತಿರ್ತಾರೆ ಅಜ್ಜಮ್ಮನಿಗೆ, ಮೋಹನಗೆ, ಚಂಪಾಗೆ. ಇತ್ತ ಶಿವರಾಮೇಗೌಡರು, ಚಿಕ್ಕಪ್ಪ ನಮ್ಗಿನ್ನೂ ಲೇಟ್ ಆಗ್ತದೆ, ನಾವಿನ್ನ ಹೊರಡ್ತೀವಿ ಅಂತಾರೆ ಶಿವರಾಮೇಗೌಡರು. ಸಂದಾಗ ಅಂದೆ ಬಿಡಪ್ಪ, ಅಟ್ಟಿಗೆ ಬಂದು ಊಟದ ಟೈಮ್ಗೆ ಬಂದು ಊಟ ಮಾಡದೆ ಹೋದ್ನಂತೆ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಅದು ಹಂಗಲ್ಲ ಚಿಕ್ಕಪ್ಪ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಯಾರು ಇಲ್ದಂಗೆ ಹಸ್ಕೊಂಡೋದಿಯಾ? ನೀವು ಹಂಗೆ ಹೋದ್ರೆ ನಮ್ಗೆ ಶಾನೆ ಬೇಸರ ಆಗ್ತೈತೆ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಗೋವಿಂದ, ಭದ್ರ, ನೀವೇನು ಹೇಳ್ತಿರ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಣ್ಣ, ಚಿಕ್ಕಪ್ಪ ಅಷ್ಟೊಂದು ಹೇಳ್ತವ್ರೆ, ಊಟ ಮಾಡ್ಕೊಂಡೇ ಹೋಗವೋ ಬಿಡು ಅಂತ ಗೋವಿಂದೇಗೌಡರು ಹೇಳ್ತಾರೆ. ಹ್ಞೂ ಅಪ್ಪಯ್ಯ, ಮಾದೇವಿ ಅತ್ತೆ ಕೈ ರುಚಿ ತಿಂದು ದಿನ ಆಗದೆ, ಊಟ ಮಾಡ್ಕೊಂಡೇ ಹೋಗೋಣ ಬಿಡು ಅಂತ ಭದ್ರ ಅಂತಾನೆ. ಸರಿ ಕಣ್ರಪ್ಪ, ನೀವು ಒಪ್ಕೊಂಡ್ಮೇಲೆ ನಂದಿನೇನೋ, ಊಟ ಮಾಡ್ಕೊಂಡೇ ಹೋಗುಮ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಲ್ಲ ಕಣವ್ವ, ನಾವೆಲ್ಲ ಇಲ್ಲೇ ಇದ್ದೀವಿ, ಅಮ್ಮಮ್ಮ ದೊಡ್ಡಮ್ಮ ಮತ್ತೆ ಕಾಣಿಸ್ತಾ ಇಲ್ಲ ಅಂತ ಚಿತ್ರ ಹೇಳ್ತಾಳೆ. ಇಲ್ಲೇ ಎಲ್ಲೋ ಇರ್ತಾರೆ ಅಂತಾಳೆ ಈಶ್ವರಿ. ಅವ್ವ, ನಾವು ಕಾರ್ ಇಳ್ದು ಅಟ್ಟಿ ಒಳಗಡೆ ಬಂದ್ವಿ ತಾನೆ, ಅವರು ನಮ್ಮ ಕೂಟೆ ಬಂದಂಗೆ ಮಾಡಿ ಈಗೆಲ್ಲೂ ಇಲ್ಲ ಕಣವ್ವ ಅಂತ ಚಿತ್ರ ಹೇಳ್ತಾಳೆ. ಅಯ್ಯೋ, ಇಲ್ಲೇ ಎಲ್ಲೋ ಬಿದ್ದಿರ್ತಾರೆ ಕಣೆ, ನಿನ್ಗೆ ಯಾಕೆ ಅಂತಾಳೆ ಈಶ್ವರಿ. ಅವ್ವ, ನನಗನ್ನಿಸ್ತೈತೆ ಅವ್ರೇನಾದರೂ ವಿದ್ಯುನ್ ಮುಯ್ಯುಟ್ಗೆ ಹೋಗವ್ರ ಅಂತ ಚಿತ್ರ ಹೇಳ್ತಾಳೆ. ಸಾಧ್ಯವೇ ಇಲ್ಲ, ಈ ಎದ್ರು ಪುಕ್ಕಗಳು ಇಷ್ಟೆಲ್ಲ ಮಾಡ್ತಾವ, ಹಿಂಗೆ ಮಾಡಿದ್ರೆ ನಿಮ್ಮ ದೊಡ್ಡಪ್ಪ ಬಲಿ ಆಗ್ತಾನಂತ ಗೊತ್ತು, ಹಂಗೆಲ್ಲ ಆಗಕ್ಕೆ ಸಾಧ್ಯ ಇರೋಕ್ಕಿಲ್ಲ, ಸುಮ್ಮನಿರು ಅಂತಾಳೆ ಈಶ್ವರಿ. ಆದ್ರೂ ಅವ್ವ, ಈ ಸುದ್ದಿನ ಒಂದ್ಕಿತ ದೊಡ್ಡಪ್ಪನಿಗೆ ಮುಟ್ಸು ಅಂತ ಚಿತ್ರ ಹೇಳ್ತಾಳೆ. ಅಪ್ಪ, ನಿನ್ನ ಹತ್ರ ಹೊಸಿ ಮಾತಾಡಬೇಕಿತ್ತು ಅಂತ ಮಾದೇವಿ ಹೇಳ್ತಿರ್ತಾಳೆ ಶಿವರಾಮೇಗೌಡರು ಚಿಕ್ಕಪ್ಪನಿಗೆ. ಶಿವರಾಮ, ನೀವು ಮಾತಾಡ್ತಾ ಕೂತೀರಿ, ನಾ ಬಂದೆ ಅನ್ಕೊಂಡು ತಂದೆ ಮಗಳು ಒಳಗಡೆ ಹೋಗ್ತಾರೆ. ಇತ್ತ ಈಶ್ವರಿ ಭಾವ ಅಂತ ಹೇಳಿ ಏನೇನೋ ಹೇಳ್ತಿರ್ತಾಳೆ ಈಶ್ವರಿ ಶಿವರಾಮೇಗೌಡ್ರಿಗೆ. ಇತ್ತ ಮಾದೇವಿಯವರಪ್ಪ, ಏನಾಯ್ತವ್ವ, ಊಟ ಮಾಡ್ಕೊಂಡೇ ಹೋಗ್ತಾರೆ, ಅಡುಗೆ ಸಿದ್ಧ ಐತಲ್ವಾ ಅಂತ ಹೇಳ್ತಾರೆ. ಅಲ್ಲ ಕಣಪ್ಪ, ಊಟ ಮಾಡಬೇಡ, ಅಲ್ಲೇ ಹೋಗಿ ಊಟ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಇವಾಗ ಅಡುಗೆ ಮಾಡು ಅಂತ ಇದೆಯಾ? ದಿಕ್ಕಿದ್ದಂಗೆ ಇಷ್ಟು ಜನಕ್ಕೆ ಒಬ್ಳೆ ಅಡುಗೆ ಹೆಂಗೆ ಮಾಡಲಿ ಹೇಳು? ಪಕ್ಕದ ಮನೆ ನಂಜಿ ಇದ್ದಾಳೆ ಅಂದ್ಕೊಂಡ್ರೆ ಅವಳು ಊಟಕ್ಕೆ ಹೊಂಟೋಗವಳೆ, ನಾನೇನು ಮಾಡಲಿ ಹೇಳು ಅಂತಾಳೆ ಮಾದೇವಿ.
ಹೋಯ್ತೀನಿ ಅಂತ ಹೇಳಿದ್ರು ಊಟ ಮಾಡ್ಕೊಂಡೋಗಿ ಅಂತ ನಾನೇ ಹಿಂಸೆ ಕೊಟ್ಬಿಟ್ಟೆ. ಈಗ ಅಡುಗೆ ಮಾಡಿಲ್ಲ ಅಂತ ಹೆಂಗವ್ವ ಹೇಳೋದು? ಇನ್ನಿವತ್ತು ಬಾಡೂಟ ಹೋಟ್ಲಿಗೆ ಯಾರು ಬರ್ತಾರೆ ಅಂತ ಹೇಳಿ ನಮ್ಮೂರು ಹೋಟ್ಲುಗಳು ಬಾಗಿಲು ತೆಗ್ದಿಲ್ಲ ಅಂತ ಮಾದೇವಿಯವರಪ್ಪ ಹೇಳ್ತಾರೆ. ಅಪ್ಪ ನಾನು ಒಂದು ಮಾತು ಹೇಳ್ತೀನಿ ಕೇಳಿಯಾ ಅಂತ ಮಾದೇವಿ ಹೇಳ್ತಾಳೆ. ಅದೇನು ಹೇಳವ್ವ ಅಂತಾರೆ ಮಾದೇವಿಯವರಪ್ಪ. ಅದೇ ಅಪ್ಪಯ್ಯ, ಹೆಂಗಿದ್ರು ವಿದ್ಯಾ ಮೊಯ್ಯೂಟ ಮಾಡವಳೆ, ಅಲ್ಲಿಗೆ ಹೋಗ್ಬಿಟ್ಟು ಎಲ್ರಿಗೂ ಊಟ ಇಸ್ಕೊಂಡ್ಬಂದ್ಬಿಟ್ಟಿಯಾ ಅಂತ ಮಾದೇವಿ ಹೇಳ್ತಾಳೆ. ಅದು ಹೆಂಗವ್ವ ಆದತ್ತು ಮಾದೇವಿ ಅಂತ ಮಾದೇವಿಯವರಪ್ಪ ಹೇಳ್ತಾರೆ. ಕಷ್ಟ ಕಾಲದಲ್ಲಿ ಯಾವುದು ತಪ್ಪಿಲ್ಲಪ್ಪ, ಅವಳೇನು ಬೇರೆವಳೆ ಅಂತಾಳೆ ಮಾದೇವಿ. ಅದು ಅಲ್ಲದೆ ಅವರು ಅಡುಗೆ ಚೆನ್ನಾಗೇ ಮಾಡ್ತಾರಂತೆ, ಹೋಗು ಅಂತಾಳೆ ಮಾದೇವಿ. ಸರಿ ಬಿಡು, ಹಂಗೆ ಮಾಡ್ತೀನಿ, ಅಂದರೆ ಅಪ್ಪಿ ತಪ್ಪಿ ಕೂಡ ಯಾರಿಗೂ ಸಂದೇಹ ಬರಬಾರ್ದು ಅಂತ ಮಾದೇವಿಯವರಪ್ಪ ಹೇಳ್ತಾರೆ. ನನ್ಗೆ ಯಾರಿಗಪ್ಪ ಹೇಳಕ್ಕೋದನೋ ಅಂತ ಮಾದೇವಿ ಹೇಳ್ತಾಳೆ. ಸರಿ ಹಂಗೆ ಮಾಡು, ಆ ಮಾರನ ಕೈಯಲ್ಲಿ ಬಾಕ್ಸ್ ಕೊಟ್ಟು ಕಳಿಸು ಅಂತ ಮಾದೇವಿಯವರಪ್ಪ ಹೇಳ್ತಾರೆ. ಸರಿ ಅಪ್ಪ ಅಂತ ಹೋಗ್ತಾಳೆ ಮಾದೇವಿ ಒಳಗಡೆ. ಅಯ್ಯೋ ದೇವ್ರೆ, ಯಾರ್ಯಾರ ಹಣ್ಣದ ಋಣ ಎಲ್ಲಿದೆಯೋ ಎಲ್ಲ ನಿನ್ನಿಚ್ಚೆ ಅಂತ ಮಾದೇವಿಯವರಪ್ಪ ಹೇಳ್ತಿರ್ತಾರೆ. ಇತ್ತ ಅಜ್ಜಮ್ಮ ಊಟ ಮಾಡಿಬಿಟ್ಟು, ಊಟ ಮಾತ್ರ ಬಹು ಸಂದಾಗದೆ ಕಣೆ, ರಷ್ಟು ಸಾರು ತಗೋಬಾರೆ ಅಂತಾಳೆ ಅಜ್ಜಮ್ಮ. ಅವ್ವ ಒಂದು ನಿಮಿಷ, ಸಾರಲ್ಲಿ ತುಪ್ಪ ಅದೆ, ತುಪ್ಪ ಅಮ್ಮಮ್ಮನಿಗೆ ಒಳ್ಳೇದಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಯಾರ ಹೇಳಿದೋ ಇವತ್ತೊಂದ್ಕಿತ ತಿಂದರೆ ಏನೂ ಆಗೋಕ್ಕಿಲ್ಲ, ರತ್ನ ಹೋಗೆ ತಗೊಂಬ ಅಂತ ಅಜ್ಜಮ್ಮ ಹೇಳ್ತಾಳೆ. ರತ್ನ ತಗೊಬಂದು ಸಾರು ಹಾಕ್ತಾಳೆ. ಅಮ್ಮಮ್ಮ ನೀವೆಲ್ಲರೂ ಊಟ ಮಾಡ್ತೀರಿ, ನಾನು ಎಲೆ ಎತ್ತಾಕ್ಬಿಟ್ಟು ಬರ್ತೀನಿ ಅಂತಾಳೆ ವಿದ್ಯಾ. ಸರಿ ಕಣವ್ವ ಹೋಗು ಅಂತಾಳೆ ಮೋಹನ. ವಿದ್ಯಾ ಮತ್ತು ಸರು ರತ್ನ ಎಲ್ಲ ಸೇರಿ ಎಲೆಗಳನ್ನ ಎತ್ತುತ್ತಾ ಇರ್ತಾರೆ. ಇತ್ತ ಮೋಹನ ಅಜ್ಜಮ್ಮ ಚಂಪಾ ತಿನ್ಬಿಟ್ಟು ಎಲೆ ಕೆಳಗಡೆ ಒಡವೆ ಇಟ್ಟು ಕೈ ತೊಳ್ಕೊಬರೋದಕ್ಕಂತ ಹೋಗಿರ್ತಾರೆ. ಚಂಪಾ ಕಾಸಿಂದು ಹಾರ ಇಟ್ಟಿರ್ತಾಳೆ, ಮೋಹನ ಬಳೆಗಳಿಟ್ಟಿರ್ತಾಳೆ, ಅಜ್ಜಮ್ಮ ಎರಡೆಳೆ ಚೈನ್ ಇಟ್ಟಿರ್ತಾಳೆ. ಅದನ್ನ ನೋಡಿ ಅವ್ವ ಏನವ್ವ ಇದೆಲ್ಲ ಹಿಂಗೆ ಮಾಡವ್ರೆ ಇವರೆಲ್ಲ ಅಂತಾಳೆ ವಿದ್ಯಾ. ನನಗೇನೆ ಗೊತ್ತು ಅಂತಾಳೆ ರತ್ನ. ಅಮ್ಮಮ್ಮ ಏನಿದೆಲ್ಲ ಅಂತ ವಿದ್ಯಾ ಕೇಳ್ತಾಳೆ. ಏನು ಅಂದರೆ ಮುಯ್ಯೂಟಕ್ಕೆ ಬಂದಮೇಲೆ ಮುಯ್ ಮಾಡಬೇಕಲ್ವೇ, ಅದೇ ಇದು ಅಂತಾಳೆ ಮೋಹನ. ಅದೇ ಕಣೆ, ನೀನು ಡಾಕ್ಟ್ರ್ ಓದೋದಕ್ಕೆ ದುಡ್ಡು ಬೇಕಲ್ವಾ, ಅದಕ್ಕೆ ಈ ಒಡವೆ ಮಾರ್ಬಿಟ್ಟು ದುಡ್ಡು ಕಟ್ಟು, ಬೇರೆ ಎಲ್ಲ ಚಿಂತೆಯನ್ನು ಬಿಟ್ಬಿಟ್ಟು ನಿನ್ನ ಮಗುನೂ ನೋಡಿಕೊಂಡು ಓದ್ಕೋ ಅಂತ ಹೇಳಿ ಅಜ್ಜಮ್ಮ ಬತ್ತೀವಿ ಕಣವ್ವ ಅಂತ ಹೇಳಿ ಹೋಗೋದಕ್ಕಂತ ಹೋಗ್ತಾಳೆ. ಒಂದು ನಿಮಿಷ ಅಂತಾಳೆ ವಿದ್ಯಾ. ನೀವಿಲ್ಲಿ ಬಂದು ಊಟ ಮಾಡಿ ನನಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ರೆ ಅಲ್ವೇ, ನನಗೆ ಆಟೆ ಸಾಕು, ಒಡವೆ ಎಲ್ಲ ನನಗೆ ಬೇಡ ತಗೊಳ್ಳಿ ಅಂತಾಳೆ ವಿದ್ಯಾ. ಅದ್ಯಾಕೆ ಬೇಡ ಅಂತ ಹೇಳ್ತಾ ಇದೆಯಾ, ಎಲ್ಲರೂ ಮಡಗ್ದಂಗೆ ನಾವು ಮಡಗಿದ್ದಾರಲ್ವಾ ಅಂತ ಅಜ್ಜಮ್ಮ ಹೇಳ್ತಾಳೆ. ಎಲ್ಲರೂ ಮಡಗ್ದಂಗೆ ನೀವು ದುಡ್ಡು ಮಡಗಿದ್ದಿದ್ರೆ ನಾನು ಸಂತೋಷವಾಗಿ ತಗೊತಾ ಇದ್ದೆ ಅಮ್ಮಮ್ಮ, ಆದರೆ ನೀವು ಕೊಟ್ಟಿರೋದು ಚಿನ್ನ, ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ವಿದ್ಯಾಕ್ಕ ನಾನು ಚಿನ್ನ ಇಟ್ಟಿದ್ದೀನಲ್ಲ, ಅದು ಈ ಅಟ್ಟಿದ್ದಲ್ಲ, ನಮ್ಮ ಅಪ್ಪಯ್ಯ ಕೊಡಿಸಿರೋದು ಅಂತ ಚಂಪಾ ಹೇಳ್ತಾಳೆ. ನೋಡು ವಿದ್ಯಾ, ಈ ಒಡವೆ ಮ್ಯಾಕೆ ನಿಂಗೆ ಹಕ್ಕು ಅಧಿಕಾರ ಎಲ್ಲ ಅದೇ ಅಂತ ಮೋಹನ ಹೇಳ್ತಾಳೆ. ಅನುಭವ್ಸೋಕ್ಕೆ ನೀನು ಹಕ್ಕದಾರಳು ಕಣೆ ಅಂತ ಅಜ್ಜಮ್ಮ ಹೇಳ್ತಾಳೆ. ನನಗೆ ಬೇಕಾಗಿರೋದು ಅಧಿಕಾರ ಅಲ್ಲ ಅಮ್ಮಮ್ಮ, ಆತ್ಮ ಅಭಿಮಾನ. ನೀವು ನನಗೆ ಒಡವೆ ಕೊಡೋ ಬದಲು ನನ್ನ ಗೌರವಕ್ಕೆ ಧಕ್ಕೆ ಬಂದಾಗ ಪ್ರಶ್ನೆ ಮಾಡಿದರೆ ಸಾಕಾಗಿತ್ತು ಅಂತಾಳೆ ವಿದ್ಯಾ. ಏನೇ ಹೇಳ್ತಾ ಇದೆಯಾ ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ ನಿನ್ನ ಮೊಮ್ಮಗನಿಗೆ ಬಸ್ರಿ ಆಗಿದ್ದೀನಿ ಅಂತ ಹೇಳಿದಾಗ ಅನ್ಬಾರ್ದಿರೋ ಮಾತೆಲ್ಲ ಅಂದ್ರು ತಾನೆ, ಆ ವಿಚಾರ ಎಲ್ಲ ನಿಮ್ಮ ಕಿವಿಗೆ ಬಿತ್ತು ಅಲ್ವೇ, ಆಗ ನೀವು ಅವನ ಕುತ್ತಿಗೆ ಪಟ್ಟಿ ಹಿಡ್ದು ಪ್ರಶ್ನೆ ಮಾಡಬೇಕಾಗಿತ್ತು. ನನ್ನ ಮೊಮ್ಮಗಳ ಮೇಲೆ ಯಾಕಿಂತ ಆಪಾದನೆ ಹೊರಿಸ್ತಾ ಇದೆಯಾ ಅಂತವ, ಅವಳು ಎಂಥವಳು ಅಂತ ನಿನಗೆ ಗೊತ್ತಿಲ್ವೇನೋ ಅಂತ ಒಂದೇ ಒಂದು ಪ್ರಶ್ನೆ ಮಾಡಿದರೆ ನಾನು ಎಷ್ಟು ಸಂತೋಷ ಪಡ್ತಿದ್ದೆ ಗೊತ್ತೇ, ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗ್ತಿತ್ತು ಗೊತ್ತೇ. ನೀವು ಅವ್ರಿಗೆ ಏನು ಹೇಳೋಕ್ಕಿಲ್ಲ, ಯಾಕಂದರೆ ಅವರು ನಿನ್ನ ಮೊಮ್ಮಗ ಅಲ್ವೇ, ಆದರೆ ನಾನು ಹೊರಗಿಂದ ಬಂದವಳು ಅಂತ ಅಳ್ತಿರ್ತಾಳೆ ವಿದ್ಯಾ. ವಿದ್ಯಾ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ, ನಮ್ಮ ಮನಸ್ಸಲ್ಲಿ ಹಂಗಿದ್ದಿದ್ರೆ ನಾವು ಯಾಕೆ ಇಲ್ಲಿ ಬರ್ತಿದ್ವಿ ಹೇಳು ಅಂತ ಮೋಹನ ಹೇಳ್ತಾಳೆ. ನಾವೇನು ಅಂತ ನಿನಗೆ ಗೊತ್ತಿಲ್ವಾ ಅತ್ತೆ, ನಿಮಗೆ ಗೊತ್ತಿಲ್ವಾ ಅಮ್ಮಮ್ಮ, ಯಾಕೆ ನೀವಿಬ್ಬರು ಅವ್ರನ್ನ ಪ್ರಶ್ನೆ ಮಾಡಲಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ನೋಡೆ ಏನೇನೋ ಮಾತಾಡಬೇಡ, ಪರಿಸ್ಥಿತಿನ ಹೊಸಿ ಅರ್ಥ ಮಾಡ್ಕೊ ಅಂತ ಅಜ್ಜಮ್ಮ ಹೇಳ್ತಾಳೆ. ಅರ್ಥ ಮಾಡ್ಕೊಂಡಿದ್ದೀನಿ ಅಮ್ಮಮ್ಮ, ಅದಕ್ಕೆ ನಿಮ್ಮ ಆಶೀರ್ವಾದ ಪ್ರೀತಿನೇ ಸಾಕು ನನಗೆ. ನಿಮ್ಮ ಮೊಮ್ಮಗ ನಂದು ಯಾವುದು ತಪ್ಪಿಲ್ಲ ಅಂತ ಒಪ್ಕೊಳ್ಳೋ ಗಂಟ ಈ ಅಧಿಕಾರ ನನಗೆ ಬೇಡ, ಒಡವೆಗಳು ನನಗೆ ಬೇಡ, ದಯವಿಟ್ಟು ಏನೋ ಅನ್ಕೋಬೇಡಿ ತಗೊಳ್ಳಿ ಅಂತ ಕೊಟ್ಬಿಡ್ತಾಳೆ ವಿದ್ಯಾ. ನೋಡು ವಿದ್ಯಾಕ್ಕ, ಅವ್ರು ಕೊಡ್ತಿರೋ ಒಡವೆ ಏನೋ ಬೇಡ ಅಂತಿದ್ಯಾ, ಆದರೆ ಅದು ನಮ್ಮ ಅಪ್ಪಯ್ಯ ಕೊಡಿಸಿರೋದು, ಅದನ್ನು ನಾನು ನನ್ನ ಅಕ್ಕನಿಗೆ ಕೊಡ್ತಾ ಇವ್ನಿ. ನಿನ್ನ ಮನಸ್ಸಲ್ಲಿ ನನಗೆ ತಂಗಿ ಸ್ಥಾನ ಕೊಟ್ಟಿದ್ರೆ ಅದನ್ನು ಮಡ್ಕೋ, ನೀನು ಬೇಡ ಅನ್ನೋದಾದರೆ ಆ ಸಂಬಂಧನೇ ಬೇಡ ಅಂತ ಚಂಪಾ ಹೇಳ್ತಾಳೆ. ಚಂಪಾ ನಿನ್ನ ಕೈ ಮುಗಿತೀನಿ, ಇವಾಗ ಆ ವಿಚಾರ ಎಲ್ಲ ಬೇಡ, ಬಿಟ್ಬಿಡು ಅಂತ ವಿದ್ಯಾ ಅಳ್ತಿರ್ತಾಳೆ ಹೇಳ್ಕೊಂಡು. ಯಾಕೆ ಈ ವಯಸ್ಸಲ್ಲಿ ಈ ಥರ ನೋವು ಕೊಡ್ತಾ ಇದೆಯಾ, ನನ್ನ ಮೊಮ್ಮಗಳಿಗೆ ಕೊನೆವರೆಗೂ ನನಗೇನು ಸಹಾಯ ಮಾಡೋಕ್ಕಾಗಲಿಲ್ಲ ಅಂತ ಕೊರ್ಗ ಹಂಗೆ ಮಾಡ್ತಿದ್ಯಾ ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ ನೀವೇನಾದರೂ ನನಗೆ ಕೊಟ್ಟರೆ ಸಮಾಧಾನ ಆಗ್ತೈತೆ ಅಂತಂದರೆ ನಿಮ್ಮ ಕಡ್ಡಿ ಪುಡಿ ಚೀಲದಲ್ಲಿ ಎಷ್ಟಿರ್ತೈತೋ ಅಷ್ಟು ಕೊಡಿ ಸಾಕು, ನನಗೂ ಖುಷಿ ಆಗ್ತದೆ, ನಿಮಗೂ ನೆಮ್ಮದಿ ಇರ್ತೈತೆ ಅಂತಾಳೆ ವಿದ್ಯಾ. ಅಜ್ಜಮ್ಮ ತನ್ನ ಚೀಲದಲ್ಲಿ ಎತ್ತು ನೋಡ್ಬಿಟ್ಟು
ಬರೀ 161 ರೂಪಾಯಿ ಇದೆ ಕಣೆ ಅಂತ ಕೊಡ್ತಾಳೆ. ಅಮ್ಮಮ್ಮ ಇದು ಬರೀ ನಿಮಗೆ 161 ರೂಪಾಯಿ ಆಗಿರ್ಬೋದು, ಆದರೆ ನನಗಿದು ಬೆಲೆನೇ ಕಟ್ಟೋಕ್ಕಾಗಕ್ಕಿಲ್ಲ. ಯಾಕಂದರೆ ಇದರಲ್ಲಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲನೂ ತುಂಬದೆ. ನೀವು ಮುಯ್ಯೂಟಕ್ಕೆ ಬಂದು ಮುಯ್ಯೂಟ ಮಾಡಿ ನನಗೆ ಆಶೀರ್ವಾದ ಮಾಡಕ್ಕೆ ಬಂದ್ರಲ್ಲ, ಅದೇ ಸಂತೋಷ ಅಂತ ವಿದ್ಯೆ ಹೇಳ್ತಾಳೆ. ತಾಯೇ ಉಲ್ಕೇರಮ್ಮ, ಬಿರಿನೇ ನನ್ನ ಮೊಮ್ಮಗನ್ನು ಒಂದು ಮಾಡಿ ಸಂತೋಷದಿಂದ ಬಾಳೆ ಮಾಡಂಗೆ ಮಾಡು ಅಂತ ಅಜ್ಜಮ್ಮ ಮನಸ್ಸಿನಲ್ಲಿ ಬೇಡ್ಕೊತಿರ್ತಾಳೆ. ಇತ್ತ ಶಿವರಾಮೇಗೌಡರು ಚಿಕ್ಕಪ್ಪ ಒಂದು ಬಾಕ್ಸ್ ಎತ್ಕೊಂಡು ದೊಡ್ಡದು ಇಬ್ಬರು ಹುಡುಗರ ಜೊತೆ ಬರ್ತಿರ್ತಾರೆ ಊಟಕ್ಕಂತ. ಇತ್ತ ಮೋಹನ, ಚಂಪಾ ಮತ್ತು ಅಜ್ಜಮ್ಮ ತಿಂದ್ಬಿಟ್ಟು ಸರಿಗೆಲ್ಲ ಮುಚ್ಕೊಂಡು ಹೋಗ್ತಾ ಇರ್ತಾರೆ. ಅತ್ತೆ ಊಟ ಎಷ್ಟು ಚೆಂದಾಗಿತ್ತಲ್ವೇ? ಹ್ಞೂ ಕಣಂತೆ, ನಮ್ಮ ರತ್ನಿ ಕೈ ರುಚಿನೇ ಅಂಥದ್ದು, ಪಸಂದಾಗಿ ಅಡುಗೆ ಮಾಡ್ತಾಳೆ ಅಂತ ಅಜ್ಜಮ್ಮ ಅನ್ಕೊಂಡು ಬರ್ತಿರ್ತಾಳೆ. ಎದುರುಗಡೆ ನೋಡಿದ್ರೆ ಶಿವರಾಮೇಗೌಡರು ಚಿಕ್ಕಪ್ಪ ಇರ್ತಾರೆ. ಅಯ್ಯೋ ಶಿವನೇ, ಶಿವರಾಮ ನಮ್ಮನ್ನು ತಡ್ಕೊಂಡು ಚಿಕ್ಕೇಗೌಡರನ್ನೇ ಕಳಿಸ್ಬಿಟ್ಟವ್ರಲ್ಲ, ಈಗ ಏನು ಮಾಡೋದು ಅಂತ ಅಜ್ಜಮ್ಮ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ. ಇದೇನು ಗ್ರಾಚಾರ ಬಂತಪ್ಪ, ನಾನು ಎಲ್ಲಿಂದ ಊಟ ತರ್ತೀನಿ ಅಂತ ನೋಡೋಕೆ ಬಂದಂಗವ್ರೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಇಬ್ರು ಶಿವರಾಮನ್ಗೆ ಮಾತ್ರ ಅಂತ ಅಂತಿರ್ತಾರೆ. ಹಂಗಾದ್ರೆ ನೀನು ಇಲ್ಲಿಗೆ ಬಂದಿರೋದು ಅಂತಾಳೆ ಅಜ್ಜಮ್ಮ. ಹಂಗಾರೆ ಅತ್ತಿಗೆ ನೀವು ಇಲ್ಲಿ ಬಂದಿರೋದು ಊಟಕ್ಕೇನಾ ಅಂತ ಕೇಳ್ತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಹೌದು, ನೀನು ಅಂತಾಳೆ ಅಜ್ಜಮ್ಮ. ಊಟ ತಗೊಂಡೋಗಕ್ಕೆ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಊಟನಾ ಯಾಕೆ ಅಂತಾರೆ ಅಜ್ಜಮ್ಮ. ಹೆಂಗಿದ್ರು ಪೂಜೆ ಮಾಡಿದ್ಮೇಕೆ ಇಲ್ಲೇ ಊಟ ಮಾಡೋದು ಅಂತ ಅಟ್ಟಿಯಾಗಿ ಏನೂ ಮಾಡಲಿರಲಿಲ್ಲ, ಹಂಗಾಗಿ ಊಟ ತಗೊಂಡೋಗೋಣ ಅಂತ ಬಂದೆ ಅಂತ ತಲೆಗಿರ್ಕೊಂತ ಇರ್ತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಹೌದಾ, ಸರಿ ಸರಿ, ಹಂಗಾದ್ರೆ ಚಿಕ್ಕೇಗೌಡ ಈ ವಿಷಯ ಯಾವುದೇ ಕಾರಣಕ್ಕೂ ಶಿವರಾಮನಿಗೆ ಮಾತ್ರ ಗೊತ್ತಾಗಬಾರ್ದು ಅಂತ ಅಜ್ಜಮ್ಮ ಹೇಳ್ತಾಳೆ. ನಾನು ಹೇಳಕ್ಕಿಲ್ಲ, ನೀವು ಹೋಗಿ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಾರೆ. ಅಜ್ಜಮ್ಮ ಅವರು ಅಲ್ಲಿಂದ ಹೋಗ್ತಾರೆ. ಇತ್ತ ರತ್ನವ್ವ ಅನ್ಕೊಂಡು ಶಿವರಾಮೇಗೌಡರು ಚಿಕ್ಕಪ್ಪ ಬರ್ತಾರೆ. ಓ ಚಿಕ್ಕೇಗೌಡ್ರೆ ನೀವು ಅಂತಿರ್ತಾಳೆ ರತ್ನ. ಏನಿಲ್ಲ ರತ್ನವ್ವ, ನಿಮ್ಮ ಬೀಗ್ರೆಲ್ಲ ಅಟ್ಟಿಯಾಗವ್ರೆ, ಊಟ ತಗೊಂಡೋಗೋಣ ಅಂತ ಬಂದೆ, ಊಟ ಕೊಟ್ಟಿರಾ ಅಂತ ಕೇಳ್ತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಇದೇನು ಚಿಕ್ಕ ತಾತ ಹಿಂಗೆ ಕೇಳ್ತಾ ಇದ್ದೀರಾ? ನಮ್ಮೂರಿಗೆ ಬಂದಿರೋ ನಮ್ಮ ಅಟ್ಟಿಯವ್ರನ್ನ ನಾವು ಕರೆದು ಊಟ ಹಾಕ್ಬೇಕಿತ್ತು, ಆದರೆ ಈಗ ನಾವು ಕರೆಯೋ ಪರಿಸ್ಥಿತಿನಲ್ಲಿ ಇಲ್ಲ, ಅವ್ರನ್ನ ಹಂಗೆ ಕಳಿಸ್ತಾ ಇದ್ದೀವಿ ಅಂತ ಕೊರಗಿತ್ತು. ಹೆಂಗೋ ಅದ್ಯಾವರು ಈ ಅವಕಾಶ ನಮಗೆ ಮಾಡಿಕೊಟ್ಟವನೆ, ಅದೇ ನಮ್ಮ ಭಾಗ್ಯ, ಧಾರಾಳವಾಗಿ ತಗೊಂಡೋಗಿ ಚಿಕ್ಕ ತಾತ ಅಂತಾಳೆ ವಿದ್ಯಾ. ಹೆಂಗೋ ಈ ನೆಪದಲ್ಲಾದರೂ ಅವರು ನಾವು ಮಾಡಿರೋ ಅಡುಗೆನ ಉಣ್ತಾರೆ ಅಂದರೆ ಖುಷಿ ಆಗ್ತದೆ ಅಂತ ಹೇಳಿ ರತ್ನ ಕ್ವಾಟ್ಲೆ ಅಂತ ಕೂಗ್ತಾಳೆ. ಏನು ರತ್ನಕ್ಕ ಅಂತ ಬರ್ತಾನೆ ಕ್ವಾಟ್ಲೆ. ರತ್ನ ಎಲ್ಲ ಹೇಳ್ತಾಳೆ ವಿವರವಾಗಿ. ಸರಿ ಬನ್ರಿ ಅಂತ ಕರ್ಕೊಂಡು ಹೋಗ್ತಾನೆ ಕ್ವಾಟ್ಲೆ. ರತ್ನವ್ವ ಈ ವಿಚಾರ ಅಂತಿರ್ತಾರೆ ಶಿವರಾಮೇಗೌಡ್ರ ಚಿಕ್ಕಪ್ಪ. ನಾವು ಯಾರಿಗೂ ಹೇಳೋಕ್ಕಿಲ್ಲ, ಗೊತ್ತಾದರೆ ಗೌಡ್ರು ಕೋಪ ಮಾಡ್ಕೊತಾರೆ ಅಂತ ನಮಗೂ ಗೊತ್ತು ಅಂತ ರತ್ನ ಹೇಳ್ತಾಳೆ. ತುಂಬ ಸಂತೋಷ ಆಯಿತು ರತ್ನಮ್ಮ ಅಂತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.